ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿ ಆದಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬೋದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದರೂ ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಎಷ್ಟಾದ್ರು ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಸರ್ ನಮಸ್ತೆ. ಹೇಳಿ ಸರ್, ಯಾವ್ದು ಗಾಡಿ ಕಳಿಸಿದ್ರಲ್ಲ? ಸರ್ ಅದು ಆಲ್ಟೋ 800 ಸರ್. ಆಲ್ಟೋ 800. ಹೌದು ಸರ್, 14 ಮಾಡೆಲ್. 2014. ಹೌದು ಸರ್. ಓಕೆ. ಓನರ್ ಎಷ್ಟಿದೆ ಸರ್? ಸೆಕೆಂಡ್ ಸರ್. ಸೆಕೆಂಡು. ಹೌದು. ಎಷ್ಟು ಹೊಡೆ ಸರ್ ಗಾಡಿ? ಗಾಡಿ 96. 96,000. ಹಾಂ. ಓಕೆ. ಪೆಟ್ರೋಲ್ ಒಂದೇನಾ? ಹೌದು, ಪೆಟ್ರೋಲ್ ಮಾತ್ರ. ಓಕೆ. ಇದು ಯಾವ್ದು LX ಯಾವುದು? ಬರೀ 800 ಅಂದರೆ AC ಏನಾದ್ರು ಬರುತ್ತೆ ಸರ್ ಇದರಲ್ಲಿ? ಎಲ್ಲ ಉಂಟು ಸರ್ ಅದರಲ್ಲಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಡಬಲ್ ಕೀಸ್ ಎಲ್ಲ ಬರುತ್ತಾ? ಎಲ್ಲ ಇದೆ, A to Z ಇದೆ ಅದರಲ್ಲಿ. ಹಾಂ. ಇದರಲ್ಲಿ ಏರ್ ಬ್ಯಾಗ್ಸ್ ಏನು ಬರ್ತಾವ? ಇಲ್ಲ ಅದು ಬರೋದಿಲ್ಲ ಆಲ್ಟೋದಲ್ಲಿ. ಆ ಥರ ಏನಿಲ್ಲ? ಇಲ್ಲ. ಅದು ಸಣ್ಣ ಬಜೆಟ್ ಅಲ್ಲಿ ಯಾವುದ್ರಲ್ಲಿ ಬಿಟ್ಟಿಲ್ಲ ಅವರು, ಮಾರುತಿಯವರು. ಹಾಂ. ದೊಡ್ಡ ಗಾಡಿಯಲ್ಲಿ ಮಾತ್ರ. ಈಗ ಉದಾಹರಣೆಗೆ ಈಗ ಬ್ರೆಜ್ಜಾ, ಸೆಲೆರಿಯೋ ಅಂಥದ್ರಲ್ಲೆಲ್ಲ ಉಂಟು ಏರ್ ಬ್ಯಾಗ್ಸ್. ಓಕೆ. ಮತ್ತೆ ಸಂಗಾಡಿಯಲ್ಲಿ ಯಾವುದ್ರಲ್ಲಿ ಏರ್ ಬ್ಯಾಗ್ಸ್ ಇಲ್ಲ. ಓಕೆ. ಇನ್ಸೂರೆನ್ಸು ಸರ್? ಇನ್ಸೂರೆನ್ಸ್ ಲ್ಯಾಪ್ಸ್ ಉಂಟು ಸರ್. ಹಾಂ. ಅವರು ಒಂದ ಪಾರ್ಟಿ ಕಟ್ಕೊಡ್ಬೇಕು, ಇಲ್ಲ ನಾವು ಕಟ್ಕೊಡ್ತೇವೆ, ಹೇಗೆ ಬರ್ತದೆ ಹಾಗೆ ನೋಡುವ. ಓಕೆ. ಟೈರ್ ಎಲ್ಲ ಹೆಂಗಿದಾವೆ ಗಾಡಿಯಲ್ಲಿ? ಟೈರ್ ಮಾತ್ರ 4 ಹೊಸ್ತಿದೆ ಸರ್. ಹೊಸವು? ಒಂದು 80% ಇದೆ, 75-80% ಇದೆ. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಗಾಡಿ ಅದು ಒರಿಜಿನಲ್ ಪೇಂಟ್ ಆಗಿದೆ ಸರ್. ಕೆಲವು ಕಡೆ ಟಚ್ ಅಪ್ ಆಗಿದೆ. ಹಾಂ. ಗಾಡಿ ಒರಿಜಿನಲ್ ಇದೆ, ತೊಂದರೆ ಇಲ್ಲ. ಓಕೆ. ಇಂಜಿನ್ ಕಂಡೀಷನ್ನು, ಬಾಡಿ ಕಂಡೀಷನ್ನು? ಅದೆಲ್ಲ ಸ್ಮೂತ್ ಇದೆ. ಇಂಜಿನ್ ಒಳ್ಳೆ ಸ್ಮೂತ್ ಇದೆ, ಬಾಡಿ ಒಳ್ಳೆ ಚೆನ್ನಾಗಿದೆ, ಡೆಂಟ್ ಏನಿಲ್ಲ. ಅಂದರೆ ದೊಡ್ಡ ಬಾನೆಟ್ ಅಲ್ಲಿ ಇದೆ, ಅದು ಸಣ್ಣದು ಗೊತ್ತಾಗೋದಿಲ್ಲ. ಹಾಂ. ಬೇರೆ ಏನು? ಓಕೆ. ಮೈಲೇಜ್ ಎಲ್ಲ ಒಂದು 20+? ಹಾಂ, 20+ ಉಂಟು. ಓಕೆ. ಗಾಡಿ ರೆಕಾರ್ಡ್ಸ್ ಎಲ್ಲ ಇದಾವಲ್ಲ ಸರ್ ಒರಿಜಿನಲ್ಲು? ಒರಿಜಿನಲ್ ರೆಕಾರ್ಡ್ಸ್ ಕೈಯಲ್ಲೇ ಇದೆ ಸರ್. ಏನು ಪ್ರಾಬ್ಲಮ್? ಗಾಡಿ ಮೇಲೆ ಲೋನ್ ಏನಾದ್ರು ಆಗುತ್ತಾ ಸರ್? ಲೋನ್ ಆಗುತ್ತೆ ಸರ್. ಎಲ್ಲೇ 2 ಲಕ್ಷ? 2 ಲಕ್ಷದವರೆಗೆ ಲೋನ್ ಮಾಡಿಕೊಡ್ತಾರೆ. ಓಕೆ. ಈ ಗಾಡಿ ಇರೋದಿಲ್ಲ ಸರ್ ಇದು? ಗಾಡಿ ಇದು ಬೀಚ್ ರೋಡ್ ಸರ್. ಮಂಗಳೂರು ಬೀಚ್ ರೋಡು? ಮಂಗಳೂರು ಬೀಚ್ ರೋಡ್. ಓಕೆ. ಏನು ಹೇಳ್ತಾರೆ ಗಾಡಿ ರೇಟ್ ನೀವು? ಗಾಡಿ 265 ಹೇಳು ಸರ್, ಮತ್ತೆ ಹೆಚ್ಚು ಕಮ್ಮಿ ಮಾಡಿ ಕೊಡುವ. 265? ಹಾಂ, ಕಡಿಮೆ ಆಗುತ್ತೆ? ಕಡಿಮೆ ಮಾಡುವ. ಓಕೆ. 2 ಮ್ಯಾಗದ್ದು ಡೌನ್ ಪೇಮೆಂಟ್ ಮಾಡಿದರೆ ಉಳಿದಿದ್ದು ಲೋನ್ ಆಗುತ್ತಾ? ಹಾಂ, 2 ಲಕ್ಷ ಅದು ಹೌದು ಲೋನ್ ಆಗುತ್ತೆ, ಉಳಿದದ್ದು ಡೌನ್ ಪೇಮೆಂಟ್ ಮಾಡ್ಬೋದು. ಹಾಂ. ಇಲ್ಲಾಂದ್ರೆ ಫುಲ್ ಕ್ಯಾಶ್ ಆದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡುವ ಆಚೆ. ಓಕೆ. ಅಂದರೆ ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬಂದರೂ ಆಗುತ್ತಾ ಲೋನು? ಎಲ್ಲಿಂದ ಬಂದರೂ ಆಗುತ್ತೆ ಲೋನ್. ಓಕೆ. ಫೈನಾನ್ಸ್ ಎಲ್ಲ ಆಗುತ್ತೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಸರ್? ಇದೆ ಹಾಕಿದೆ. ಸರಿ ಸರ್.